ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಏನೇ ಆಟ ಆಡಿದ್ರು ಇನ್ನೆರಡೇ ದಿನ, 1 ಡೇ 2 ನೈಟ್ಸ್, ₹1 ಹರಿದಾಡಂಗಿಲ್ಲ. ಎಲ್ಲೆಡೆ ಮನಿ ಕಮಾಂಡೋಸ್, ಐಟಿ ವರ್ಸಸ್ ದಳ, ಕಡೆ ಆಟ. ಜಿದ್ದಾಜಿದ್ದಿಯಲ್ಲಿ ಗೆಲ್ಲೋದ್ಯಾರು? ಎರಡೇ ದಿನದಲ್ಲಿ ನಡೆಯುತ್ತಾ ಜಾದು. ಯಾಕಂದ್ರೆ ಇದು ಮಾಯಾ ಬಜಾರು. ಎಲ್ಲರಲ್ಲೂ ತಳಮಳ. ವರ್ಕೌಟ್ ಆಗುತ್ತಾ 1 ಡೇ 2 ನೈಟ್ಸ್ ಫಾರ್ಮುಲಾ? ಇದೇ ಹೊತ್ತಿನ ವಿಶೇಷ. ಕಡೆ ಆಟ ಐಟಿ ವರ್ಸಸ್ ದಳ. ಮಂಡ್ಯ ರಣಕಣದಲ್ಲಿ ಬಹಿರಂಗ ಪ್ರಚಾರದ ಕಡೆ ಆಟಕ್ಕೆ ತೆರೆ ಬಿದ್ದಿದೆ. ಅಬ್ಬರದ ಆಟಕ್ಕೆ ಖತಮ್ ಆಗಿದೆ. ಇನ್ನೇನೇ ಆಟ ಆಡಿದ್ರು 1 ದಿನ 2 ರಾತ್ರಿ ಮಾತ್ರ. ಕಡೆ ಆಟದಲ್ಲಿ ದುಡ್ಡಿನ ಹೊಳೆ ಅರಿಯಲಿದೆ ಅನ್ನೋ ಗುಮಾನಿ ಹರಡಿಕೊಂಡಿದೆ. ಹಾಗಾಗಿಯೇ ಮಂಡ್ಯದೆಲ್ಲೆಡೆ ಮನಿ ಕಮಾಂಡೋಸ್ ಸಜ್ಜಾಗಿದ್ದಾರೆ. ಮಂಡ್ಯ ಕುರುಕ್ಷೇತ್ರದಲ್ಲಿ ಐಟಿ ವರ್ಸಸ್ ಜಾತ್ಯತೀತ ಜನತಾದಳದ ಕಡೆ ಯುದ್ಧ ಶುರುವಾಗಿದೆ. ಈ ಜಿದ್ದಾಜಿದ್ದಿಯಲ್ಲಿ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಹಾಗಾದ್ರೆ ಈ ಎರಡೇ ದಿನದಲ್ಲಿ ಜಾದು ನಡೆಯುತ್ತಾ? ಮಾಯಾ ಬಜಾರಿನ ಅಖಾಡದಲ್ಲಿ ನಡೆಯೋದು ಏನು? ಐಟಿ ಸರ್ಪಗಾಲು ಕಣ್ತಪ್ಪಿ ನಡೆಯಲಿದೆಯಾ ಗೋಲ್ಮಾಲ್? ವರ್ಕೌಟ್ ಆಗುತ್ತಾ 1 ಡೇ 2 ನೈಟ್ಸ್ ಫಾರ್ಮುಲಾ? ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀವಿ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮಂಡ್ಯ ರಣಕಣದಲ್ಲಿ ಕಡೆ ಆಟ ಶುರು. ಅಭ್ಯರ್ಥಿಗಳ ಬಹಿರಂಗ ಪ್ರಚಾರ ಜೋರು. ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾದಾಗಿನಿಂದಲೂ ರಾಜ್ಯದಲ್ಲಿ ಜೋರು ಸದ್ದು ಮಾಡಿದ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅಂಬಿ ಪತ್ನಿ ಸುಮಲತಾ ಸ್ಪರ್ಧೆಯಿಂದ ರಂಗೇರಿದ್ದ ಅಖಾಡದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇಷ್ಟು ದಿನ ಮಂಡ್ಯ ಅಖಾಡದಲ್ಲಿ ನಡೆದ ಎಲ್ಲಾ ಪ್ರಚಾರದ ಅಬ್ಬರಗಳನ್ನ ಮೀರಿಸುವಂತಹ ಪ್ರಚಾರ ಕಡೆ ದಿನ ನಡೆಯಿತು. ಒಂದು ಮೂಲೆಯಿಂದ ದಚ್ಚು, ಯಶ್ ಹಾಗೂ ಸುಮಲತಾ ಪ್ರಚಾರ ಮಾಡಿದ್ರು. ಮತ್ತೊಂದೆಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಮಾಡಿದ್ರು. ಎರಡೂ ರ್ಯಾಲಿಗಳಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಉಳಿದಿರೋದು 1 ಹಗಲು 2 ರಾತ್ರಿ. ಏನಾಗಲಿದೆ ಅನ್ನೋ ಆತಂಕದಲ್ಲಿದ್ದಾರಾ ಅಭ್ಯರ್ಥಿ? ಏನೇ ಮಾಡಿದ್ರೂ ಇನ್ನೆರಡು ದಿನ ಮಾತ್ರ ಈ ಎಲ್ಲಾ ಆಟಗಳು ನಡೆಯೋದು. ಏಪ್ರಿಲ್ 18ರಂದು ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಇರೋದ್ರಿಂದ ಅಭ್ಯರ್ಥಿಗಳು ಹಾಗೂ ಪಕ್ಷಗಳಿಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ. ಹಾಗಾಗಿ ಮಂಡ್ಯದಲ್ಲಿ ಬಹಿರಂಗ ಪ್ರಚಾರದ ಭರ್ಜರಿ ಪ್ರದರ್ಶನ ನಡೆಯಿತು. ಆದರೆ ಏನಾಗಲಿದೆಯೋ ಏನೋ ಅನ್ನೋ ಒಂದು ಸಣ್ಣ ಆತಂಕ ಅಭ್ಯರ್ಥಿಗಳ ಮನದಲ್ಲಿದೆ ಅನ್ನೋದಂತೂ ಸುಳ್ಳಲ್ಲ. ಹೈ ವೋಲ್ಟೇಜ್ ರಣಕಣ ಮಂಡ್ಯದಲ್ಲಿ ಐಟಿ ಸರ್ಪಗಾವಲು. ದಳಪತಿಗಳಿಗೆ ಮತ್ತೆ ತಿವಿದ ಐಟಿ. ಅಭ್ಯರ್ಥಿಗಳಿಗೆ ಉಳಿದಿರೋದು ಕೇವಲ 1 ದಿನ 2 ರಾತ್ರಿ ಮಾತ್ರ. ಈ ಸಮಯದಲ್ಲೇ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಹಣದ ಹೊಳೆ ಹರಿಯಬಹುದು ಎನ್ನಲಾಗ್ತಿದೆ. ಹಾಗಾಗಿಯೇ ರಾಜ್ಯದೆಲ್ಲೆಡೆ ಮಿನಿ ಕಮಾಂಡೋ ಸಜ್ಜಾಗಿ ನಿಂತಿದ್ರೆ, ಹೈ ವೋಲ್ಟೇಜ್ ರಣಕಣವಾಗಿರೋ ಮಂಡ್ಯದಲ್ಲಿ ಐಟಿ ಸರ್ಪಗಾವಲು ಹಾಕಿದೆ. ದಳಪತಿಗಳಿಗೆ ಐಟಿ ಇಟಿ ಚುಚ್ಚಿದೆ. ಮತದಾನಕ್ಕೆ 2 ದಿನ, ದಳಪತಿಗಳಿಗೆ ಐಟಿ ಶಾಕ್. ಮಂಡ್ಯ, ಮದ್ದೂರು, ಹಾಸನದಲ್ಲಿ ಐಟಿ ದಾಳಿ. ದಳವಾಯಿಗಳ ಆಪ್ತರ ಮನೆಗಳ ಮೇಲೆ ರೇಡ್. ದಳಪತಿಗಳಿಗೆ ಐಟಿ ಇಲಾಖೆ ಮತ್ತೆ ಶಾಕ್ ಕೊಟ್ಟಿದೆ. ಜೆಡಿಎಸ್ ನಾಯಕ, ಮಂಡ್ಯ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು, ಸಚಿವ ರೇವಣ್ಣ, ಡಿಸಿ ತಮ್ಮಣ್ಣ ಆಪ್ತರ ಸಂಬಂಧಿಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿಗಿ ಕೆಂಡವಾಗಿದ್ದ ಮಂಡ್ಯ ರಾಜಕೀಯದಲ್ಲಿ ಮತ್ತೆ ಐಟಿ ರೇಡ್ ಆಗಿರುವುದು ನಾನಾ ಅನುಮಾನಗಳಿಗೆ ಪುಷ್ಟಿ ನೀಡ್ತಿದೆ. ಇನ್ನೆರಡು ದಿನ ಕಳೆದ್ರೆ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. ಇಂತಹ ಹೊತ್ತಲ್ಲೇ ದಳಪತಿಗಳ ಕೋಟೆಯಾಗಿರೋ ಮಂಡ್ಯ, ಮದ್ದೂರು, ಹಾಸನದಲ್ಲೇ ಐಟಿ ದಾಳಿ ನಡೆದಿರುವುದು ದಳವಾಯಿಗಳನ್ನ ಕೆರಳಿಸಿದೆ. ದೇವೇಗೌಡರ ತಮ್ಮನ ಮಗನ ಮನೆಯಲ್ಲಿ ಐಟಿ ತಲಾಶ್. ಚುನಾವಣೆಗೆ ಇನ್ನೆರಡು ದಿನ ಬಾಕಿ ಇರುವಾಗಲೇ ಜೆಡಿಎಸ್ ನಾಯಕರಿಗೆ ಐಟಿ ಇಲಾಖೆ ಶಾಕ್ ನೀಡಿದೆ. ಹಾಸನದಲ್ಲಿರುವ ಮಾಜಿ ಪ್ರಧಾನಿ ದೇವೇಗೌಡರ ತಮ್ಮನ ಮಗ ಪಾಪಣ್ಣಿ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಹೌದು, ದೇವೇಗೌಡರ ಹುಟ್ಟೂರಾದ ಹರದನಹಳ್ಳಿಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯನಾಗಿರುವ ಪಾಪಣ್ಣಿ ನಿವಾಸದ ಮೇಲೂ ಐಟಿ ರೇಡ್ ಆಗಿದೆ. ಬೆಳಗ್ಗೆ ಇನೋವಾ ಕಾರಿನಲ್ಲಿ ಏಕಾಏಕಿ ಬಂದ 15 ಅಧಿಕಾರಿಗಳ ತಂಡ ಮನೆಯನ್ನ ಪರಿಶೀಲನೆ ಮಾಡಿದೆ. ಲೋಕಸಭಾ ಚುನಾವಣೆ ವೇಳೆ ಜೆಡಿಎಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿದಂತಿರುವ ಐಟಿ ಇಲಾಖೆ ಮಂಡ್ಯದಲ್ಲಿ ದಾಳಿ ಮುಂದುವರೆಸಿದೆ. ಆಗ್ತದೆ ಬಿಡ್ರಿ, ಆಗ್ತದೆ. ಅವ್ರೇನಿದೆ ಇನ್ಫಾರ್ಮೇಶನ್ ಕೊಡಬೇಕಾದ್ರೆ ಕೊಡ್ತಾರೆ. ಐಟಿ ದಾಳಿ ಅಂದರೆ ನಡೀತಾನೆ ಇದೆ.
ಇನ್ನೇನು ಬೇರೆ ಪಕ್ಷದವ್ರು ಯಾರು ಶ್ರೀಮಂತರು ಇಲ್ವಾ, JDS ನಲ್ಲೇ ಇದ್ದಾರೆ. ಅದರಿಂದ ನಡ್ಸ್ಕೊಂಡು ಹೋಗ್ತಿರ್ಬೇಕು. ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ಕಾನೂನು ಪ್ರಕಾರ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ, ನಾವೇನು ಅಡ್ಡ ಬರೋದಿಲ್ಲ. ಸಚಿವ ಪುಟ್ಟರಾಜು ಬೆಂಬಲಿಗನ ಮನೆ ಮೇಲೆ ಐಟಿ ದಾಳಿ. ಸಚಿವ ಪುಟ್ಟರಾಜು ಬೆಂಬಲಿಗ ಹಾಗೂ ಸದಸ್ಯರಾಗಿರುವ ತಿಮ್ಮೇಗೌಡ ಎಂಬುವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಪಾಂಡವಪುರ ಪಟ್ಟಣದಲ್ಲಿರುವ ತಿಮ್ಮೇಗೌಡರ ಮನೆ, ಪೆಟ್ರೋಲ್ ಬಂಕ್, ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಕುಮಾರಸ್ವಾಮಿ ತಿಮ್ಮೇಗೌಡ ನಿವಾಸಕ್ಕೆ ಭೇಟಿ ನೀಡಿದ್ರು. ಸಿಎಂ ಭೇಟಿ ಬೆನ್ನಲ್ಲೇ ಐಟಿ ದಾಳಿ ನಡೆದಿರುವುದು ಕುತೂಹಲಕ್ಕೆ ಎಡೆಮಾಡಿದೆ. ಮದ್ದೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಸ್ವಾಮಿ ಹಾಗೂ ಅವರ ಪತಿ ಎಸ್ಪಿ ಸ್ವಾಮಿ ಗೆಸ್ಟ್ ಹೌಸ್ ಮೇಲೆ ಐಟಿ ದಾಳಿ ನಡೆದಿದೆ. ಶ್ರೀನಿಧಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಎಸ್ಪಿ ಸ್ವಾಮಿ ಅವರಿಗೆ ಸೇರಿದ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಅವರ ಗೆಸ್ಟ್ ಹೌಸ್ ಮೇಲೆ ಬೆಳಗಿನ ಜಾವ 5:30 ವೇಳೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಗೆಸ್ಟ್ ಹೌಸ್ ಒಳಗೆ ಯಾರನ್ನೂ ಬಿಡದೆ ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಿ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಅತ್ತ ಲೋಕ ಸಂಗ್ರಾಮದಲ್ಲಿ ಗೆಲುವಿಗಾಗಿ ನಾನಾ ರಣತಂತ್ರಗಳನ್ನ ಮಾಡುವಲ್ಲಿ ದಳವಾಯಿಗಳು ಬ್ಯುಸಿ ಆಗಿದ್ರೆ, ಇತ್ತ ಸದ್ದಿಲ್ಲದೆ ಬೆಳ್ಳಂಬೆಳಗ್ಗೆ ಐಟಿ ರೇಡ್ ನಡೆದಿದೆ. ಹೇಳಿ ಕೇಳಿ ಮಂಡ್ಯ ಹೈ ವೋಲ್ಟೇಜ್ ಕಣವಾಗಿರೋದ್ರಿಂದ ಒಂದು ಹಗಲು 2 ರಾತ್ರಿಯಲ್ಲಿ ಹಣದ ಹೊಳೆ ಹರಿಯಬಹುದು ಅನ್ನೋ ಅನುಮಾನದಿಂದಲೇ ಐಟಿ ರೇಡ್ ಆಗಿದೆ ಎನ್ನಲಾಗ್ತಿದೆ. ಲೋಕಸಭಾ ಹೊತ್ತಲ್ಲೇ ಪದೇ ಪದೇ ಜೆಡಿಎಸ್ ನಾಯಕರ ಆಪ್ತರ ಮನೆ ಮೇಲೆ ಐಟಿ ದಾಳಿ ಮಾಡ್ತಾ ಇರೋದು ನಾನಾ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ದಾಳಿಯನ್ನ ಐಟಿ ಇಲಾಖೆ ಕಾನೂನು ಪ್ರಕಾರವೇ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ದಳವಾಯಿಗಳು ಎತ್ತಿದ್ದಾರೆ. ಹಾಗಾದ್ರೆ ಐಟಿ ಇಲಾಖೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ಯಾ? ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಐಟಿಗೆ ಟಾರ್ಗೆಟ್ ಆದ್ರ ಜೆಡಿಎಸ್ ನಾಯಕರು. ಮತ್ತೆ ಪದೇ ಪದೇ ದಳಪತಿಗಳಿಗೆ ಐಟಿ ಶಾಕ್. ಮಂಡ್ಯ ರಣಕಣದಲ್ಲಿ ಜೆಡಿಎಸ್ ನಾಯಕರನ್ನ ಐಟಿ ಇಲಾಖೆ ಟಾರ್ಗೆಟ್ ಮಾಡಿದೆಯಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಮಂಡ್ಯ ಲೋಕ ಅಖಾಡದಲ್ಲಿ ಬಿಸಿ ಹೆಚ್ಚಾಗ್ತಾ ಇದೆ. ಜೆಡಿಎಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ದು ಅಂದ್ರೆ ಐಟಿ ಇಲಾಖೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಬೆಂಗಳೂರು ಸೇರಿ 15 ಕಡೆಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ರು. ಅದರಲ್ಲಿ ಮೈಸೂರಿನಲ್ಲಿರುವ ಮಂಡ್ಯ ಉಸ್ತುವಾರಿ ಸಚಿವರಾಗಿರುವ ಸಿಎಸ್ ಪುಟ್ಟರಾಜು ಅವರ ಸಂಬಂಧಿ ಅಶೋಕ್ ಎಂಬುವರ ಮನೆ ಮೇಲೆ ಐಟಿ ದಾಳಿ ನಡೆಸಿತ್ತು. ಬೆಳಗ್ಗೆ 5 ಗಂಟೆಗೆ ಸಿಆರ್ಪಿಎಫ್ ಯೋಧರೊಂದಿಗೆ ಕಾರ್ಗಳಲ್ಲಿ ಬಂದ ಐಟಿ ಅಧಿಕಾರಿಗಳು ಪುಟ್ಟರಾಜು ಅವರ ಸಂಬಂಧಿಗಳ ಮನೆಯನ್ನ ಜಾಲಾಡಿದ್ರು. ಸ್ಥಳೀಯ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಸಿಆರ್ಪಿಎಫ್ ಸಿಬ್ಬಂದಿಗಳ ನೆರವಿನಿಂದ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಬೆಂಬಲಿಗರಿಗೂ ಐಟಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ರು. ಚನ್ನರಾಯಪಟ್ಟಣದ ರಾಯಿಗೌಡ, ಅಶ್ವಥ್, ನಾರಾಯಣ್ ರೆಡ್ಡಿ ಎಂಬುವರ ಮನೆ ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಗಳು ಹಾಸನ ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಮೇಲೂ ರೇಡ್ ಮಾಡಿದ್ರು. ಈ ದಾಳಿಯಾದ ನಂತರ ಪದೇ ಪದೇ ಜೆಡಿಎಸ್ ನಾಯಕರೇ ಐಟಿ ಅಧಿಕಾರಿಗಳ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮಂಡ್ಯದಲ್ಲಿ ಐಟಿ ವರ್ಸಸ್ ದಳ. ಪಕ್ಕಾ ಪ್ಲಾನ್ ಮಾಡಿ ದಾಳಿ ಮಾಡ್ತಿದ್ಯಾ ಐಟಿ ದಾಳಿ ಮಾಡಲು ಪಕ್ಕಾ ಪ್ಲಾನ್ ಮಾಡಲಾಗಿದೆ. ಇದು ಬಿಜೆಪಿಯ ಪಿತೂರಿ ಅಂತೆಲ್ಲ ದಾಳಿ ನಡೆಯುವ ಹಿಂದಿನ ರಾತ್ರಿ ಕುಮಾರಣ್ಣ ಹಿಂಟ್ ಕೊಟ್ಟಿದ್ದಾರೆ. ಸಿಎಂ ಹೀಗೆ ಮಾತನಾಡಿದ್ದ ಕೆಲ ಗಂಟೆಗಳಲ್ಲೇ ದಳವಾಯಿಗಳ ಮನೆ ಬಾಗಿಲನ್ನ ಐಟಿ ಅಧಿಕಾರಿಗಳು ತಟ್ಟಿದ್ರು. ಇನ್ಕಮ್ ಟ್ಯಾಕ್ಸ್ ಬಾಲಕೃಷ್ಣ ಅಂತ ಇದ್ದಾರಲ್ಲ, ಬಿಜೆಪಿಯ ಏಜೆಂಟ್, ಈ ಕ್ಷಣದವರೆಗೆ ಯಾವುದಾದ್ರೂ ಬಿಜೆಪಿಯ ನಾಯಕರ ಮನೆ ರೈಡ್ ಮಾಡಿದಾರ, ಇಲ್ಲ ಬಿಜೆಪಿ ಅಭಿಮಾನಿಗಳ ಮನೆ ರೈಡ್ ಮಾಡಿದ್ದಾರೆ. ಇವತ್ತು ಸುಮಾರು 250-300 ಆಫೀಸರ್ಗಳನ್ನ ಕಲೆ ಹಾಕೊಂಡು, ಅದು ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಏನಾದ್ರು ಸಂದೇಶ ಕೊಟ್ಟರೆ ಅವರಿಗೆ ಅವರ ಸಹಕಾರ ಕೋರಿದ್ರೆ ಎಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂದೇಶ ಕೊಟ್ಬಿಡ್ತಾರೋ, ಮೆಸೇಜ್ ಕೊಟ್ಬಿಡ್ತಾರೋ ಅಂತ ಕೇಂದ್ರದ ಸಿಆರ್ಪಿಎಫ್ನ ಈ ದಾಳಿ ಮಾಡ್ತಕ್ಕಂಥದ್ದಕ್ಕೆ ಹೊರಟಿರ್ತಕ್ಕಂಥದ್ದು ಏನಿದೆ, ಇದು ವೆಂಜನ್ಸ್ ಪಾಲಿಟಿಕ್ಸ್ ನಾವು ಮಾಡ್ತಿದ್ದೀವೋ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶ. ವಿಶೇಷ ವಾಹನಗಳು ರೆಡಿಯಾಗಿದ್ದಾವೆ. ಏರ್ಪೋರ್ಟ್ನಿಂದ ಕ್ಯಾಬ್ಗಳು ಅವರನ್ನ ಪಿಕಪ್ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ತಂದಂಥವ್ರನ್ನ ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮನ್ನು ಎದುರಿಸ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದರೋಡ ಕೆಲಸ ಏನು ಮಾಡಿಲ್ಲ. JDSನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ, ಗೊತ್ತಿದೆ ನನಗೆ. ಇವತ್ತೇನು ದಾಳಿ ನಡೆಸ್ಲಿಕ್ಕೆ ಹೊರಟಿದ್ದಾರೆ ನಾಳೆ ಬೆಳಗ್ಗೆ 5 ಗಂಟೆಗೆ. ಇವರು ಈ ರೀತಿ ಏನಾದ್ರು ದಬ್ಬಾಳಿಕೆ ಮಾಡಿದ್ರೆ, ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ, ಎಚ್ಚರಿಕೆಯಿಂದಿರಲಿ ಅನ್ನೋದನ್ನ ಹೇಳಲಿಕ್ಕೆ ಬಯಸಿದ್ದೀನಿ. ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಪಿತೂರಿಯಾಗಿದೆಯಾ ದಾಳಿ? ಮಂಡ್ಯದಲ್ಲಿ ಜೋರಾಗ್ತಿದೆಯಾ ಹಣ ಹಂಚಿಕೆ, ಹಣ ಸಾಗಾಣಿಕೆ?
ಲೋಕಸಭಾ ಚುನಾವಣೆ ಅನ್ನೋದು ದೇಶದ ಅತಿ ದೊಡ್ಡ ಚುನಾವಣೆಯಾಗಿರೋದ್ರಿಂದ ಅಭ್ಯರ್ಥಿಗಳು ಗೆಲ್ಲಲು ಹಣದ ಹೊಳೆಯನ್ನ ಹರಿಸ್ತಿದ್ದಾರೆ. ಹಾಗಾಗಿ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ ಅನ್ನೋದು ಐಟಿಯ ಸ್ಪಷ್ಟನೆ. ಪಕ್ಕಾ ಮಾಹಿತಿ ಮೇರೆಗೆ ದಾಳಿ ಮಾಡ್ತಿದ್ದೇವೆ ಅನ್ನೋ ಮಾತನ್ನ ಐಟಿ ಹೇಳುತ್ತೆ. ಆದ್ರೆ ಈ ಬಗ್ಗೆ ಕುಮಾರಣ್ಣ ಹೇಳೋದೇ ಬೇರೆ. ಇದೆಲ್ಲವೂ ಐಟಿ ಮುಖ್ಯಸ್ಥರ ಪಿತೂರಿ ಅನ್ನೋದೇ ಎಚ್ಡಿಕೆ ವಾದವಾಗಿದೆ. ಕಳೆದ ಬಾರಿ ದಳವಾಯಿಗಳ ಮೇಲೆ ಐಟಿ ದಾಳಿಯಾಗಿದ್ದಾಗಲೇ ಎಚ್ಡಿಕೆ ಈ ವಾದವನ್ನ ಮಂಡನೆ ಮಾಡಿದ್ದರು. ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಇದೆಲ್ಲದರ ಸೂತ್ರಧಾರ ಅಂತ ಆರೋಪ ಮಾಡಿದ್ರು. ಬಿಜೆಪಿಯ ನನ್ನ ಜೊತೆ ಚೆನ್ನಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಒಬ್ಬರು ಫೋನ್ ಮಾಡಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ಇಲ್ಲಿಯ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ನ ಯಾರೋ ಬಾಲಕೃಷ್ಣ ಅಂತ ಇದ್ದಾರಲ್ಲ, ಬಿಜೆಪಿಯ ಏಜೆಂಟ್, ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಗೊತ್ತಿದೆ ನನಗೆ. ಆ ವ್ಯಕ್ತಿ ಇವತ್ತು ಐಟಿಯ ಹೆಡ್ ಏನಿದ್ದಾರೆ ಏಜೆಂಟು, ಅವರು IAS ಆಫೀಸರಾಗಿ ಕೆಲಸ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷಣದವರೆಗೆ ಯಾವುದಾದ್ರೂ BJPಯ ನಾಯಕರ ಮನೆ ರೈಡ್ ಮಾಡಿದ್ರ, ಇಲ್ಲ BJP ಅಭಿಮಾನಿಗಳ ಮನೆ ರೈಡ್ ಮಾಡಿದ್ದಾರಾ? ಇಷ್ಟು ಕೀಳು ಮಟ್ಟದಲ್ಲಿ ರಾಜಕಾರಣ ಮಾಡಿ ನಮ್ಮನ್ನು ಎದುರಿಸ್ತಕ್ಕಂಥದ್ದಕ್ಕೆ. ಯಾಕೆಂದರೆ ನಾವು ದರೋಡ ಕೆಲಸ ಏನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಈ ರೀತಿಯಿಂದ ನಮ್ಮ ಒಂದು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ಈ ಕೊನೆ ಹಂತದಲ್ಲಿ ಈ ಆಟ ಏನು ಆಡ್ತಾರೆ, ಇವರ ಆಟಗಳು ನಮಗೆ ಗೊತ್ತಿದೆ. ನಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸೂಕ್ತ ಸದಾಕಾಲ ಇವರ ನಡವಳಿಕೆಗಳೇನಿದ್ದಾವೆ, ಇವರು ಹೇಳ್ದಂಗೆ ನಡೀತದೆ, ಇವರು ಏನು ಬೇಕಾದರೂ ಏಜೆಂಟ್ಗಳಾಗಿ ಒಂದು ಪಕ್ಷಕ್ಕೆ ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗ್ತದೆ. ಎಚ್ಚರಿಕೆ. ಈಗ ಅದೇ ಆರೋಪವನ್ನ ಜೆಡಿಎಸ್ ನಾಯಕ CS ಪುಟ್ಟರಾಜು ಮಾಡಿದ್ದಾರೆ. ಜೆಡಿಎಸ್ ನಾಯಕರ ಆಪ್ತರು ಹಾಗೂ ಸಂಬಂಧಿಗಳ ಮನೆ ಮೇಲೆ ದಾಳಿ ಆಗ್ತಿರೋದಕ್ಕೆ ಕಾರಣವೇ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಎಂದಿದ್ದಾರೆ. ಆ ಇಲಾಖೆ ಬಗ್ಗೆ ಎಷ್ಟು ಗೌರವ ಇದೆ ಈ ರಾಷ್ಟ್ರದಲ್ಲಿ. ಯಾವನೋ ಈ ಇಲಾಖೆ ಮುಖ್ಯಸ್ಥ ಒಬ್ಬ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾನಲ್ಲ, ಇವ್ನಿಗೆ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಸರ್. ಕೋಳಿ ಅಂಗಡಿಗಳ ಮೇಲೆ, ಚಿಲ್ಲರೆ ಅಂಗಡಿಗಳ ಮೇಲೆ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಪಕ್ಷದ ಸೀನಿಯರ್ ಲೀಡರ್, ಆ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಮೆರವಣಿಗೆಯಲ್ಲಿ ಬಂದ್ರು ಅಂತೇಳಿ 5:15 ಮನೆ ನುಗ್ಗಿಸುತ್ತಾರಲ್ಲ, ಇವ್ನಿಗೇನೋ ಮಾನ ಮರ್ಯಾದೆ ಇದೆಯಾ ಸರ್? ಅಯ್ಯೋ ದೇವ್ರೆ. ಐಟಿ ಇಲಾಖೆಗೆ ಇಡೀ ದೇಶದಲ್ಲಿ ಅದರದೇ ಆದಂತ ಒಂದು ಗೌರವ ಘನತೆ ಉಳಿಸ್ಕೊ ಬಂದಿದೆ. ಇವನ್ನೇನೋ ಈ ಬಿಜೆಪಿ ಅವರು ಗವರ್ನರ್ ಮಾಡ್ತೀನಿ, ರಿಟೈರ್ಡ್ ಆದ್ಮೇಲೆ 3 ತಿಂಗಳು ಅಂದ್ಮೇಲೆ ಅಂತ ಹೇಳ್ಬಿಟ್ಟು ಈ ರೀತಿ ಆ ಇಲಾಖೆನ ದುರುಪಯೋಗ ಪಡಿಸ್ಕೊತಾ ಇದಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ಅದಕ್ಕೆ ಹೇಳೋದು, ಕಾವೇರಿ ನೀರ್ ತಾನೇ ನಮ್ಮಲ್ಲಿ ಹರಿತಾ ಇರೋದು, ಬಂದಲ್ಲಿ ಬಲೆ ಹಾಕ ಕೇಳಿ ಐಟಿ ಅವ್ರಿಗೆ. ನೀರೊಳಗೆ ಏನಾದ್ರು ಹೊರದಾಡ್ತಾ ಇದ್ರೆ ಸಿಗ್ತದೆ ಏನಾದ್ರು ಇವ್ರಿಗೆ. ನೇರವಾಗಿ ನಮ್ಮ ಪಕ್ಷೇತರ ಅಭ್ಯರ್ಥಿಯವರೇ ಯಾರ್ಯಾರು ಮಾಡಿಸ್ಬೇಕು ಅಂತ ಏನ್ ಲೀಸ್ಟ್ ರಚನೆ ಮಾಡ್ತಾರೋ ಅದ್ರ ಮೇಲೆ ನಡೀತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರೋದಲ್ವೇ? ನನ್ನ ಜೀವನದಲ್ಲಿ ನೋಡಿಲ್ಲ. ನನಗೂ 35 ವರ್ಷ ಸರ್ವಿಸ್ ಆಯ್ತು ಸರ್. ನನ್ನ ಜೀವನದಲ್ಲಿ ಈ ತರದ ಈ ಇಲಾಖೆನ ದುರ್ಬಳಕೆ ಮಾಡ್ಕೊಂಡಂತದನ್ನ ನಾವೆಲ್ಲೂ ನೋಡ್ಲಿಲ್ಲ. ಜೆಡಿಎಸ್ ನಾಯಕರ ಈ ಆರೋಪಗಳನ್ನ ಐಟಿ ಇಲಾಖೆ ತಳ್ಳಿ ಹಾಕ್ತಿದೆ. ಆದ್ರೆ ಇದೆಲ್ಲ ಪೂರ್ವ ನಿಯೋಜಿತ, ಇದೆಲ್ಲ ಪಕ್ಕಾ ಪ್ಲಾನಿಂಗ್ ಎನ್ನಲಾಗ್ತಿದೆ. ಮಂಡ್ಯ ರಣಕಣದ ಮಾಯಾ ಬಜಾರ್ನಲ್ಲಿ ಕಡೇ ದಿನವಾದ 1 ಹಗಲು 2 ರಾತ್ರಿಯಲ್ಲಿ ಜಾದೂ ನಡೆಯಲಿದೆಯಾ ಅನ್ನೋ ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ. ಎಲ್ಲರಲ್ಲೂ ತಳಮಳವನ್ನ ಸೃಷ್ಟಿ ಮಾಡಿರೋ ಈ ಫಾರ್ಮುಲಾ ವರ್ಕೌಟ್ ಆಗುತ್ತಾ? ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 2ನೇ ದಿನದಲ್ಲಿ ನಡೆಯುತ್ತಾ ಛೂಮಂತ್ರ, 2 ದಿನದಲ್ಲಿ ವರ್ಕೌಟ್ ಆಗುತ್ತಾ ತಂತ್ರ ರಣತಂತ್ರ. ಚುನಾವಣೆಗೆ ಇಷ್ಟು ದಿನದ ಪ್ರಚಾರದಲ್ಲಿ ಅಭ್ಯರ್ಥಿಗಳು ಒಬ್ಬರ ಮೇಲೊಬ್ಬರು ಅಬ್ಬರಿಸಿ ಬೊಬ್ಬೆರೆದಿದ್ರು. ಆದ್ರೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇದೆಲ್ಲದರ ಬೆನ್ನಲ್ಲೇ ಐಟಿ ಇಲಾಖೆ ಜೆಡಿಎಸ್ ನಾಯಕರಿಗೆ ಶಾಕ್ ಕೊಟ್ಟಿದೆ. ದರ್ಶನ್ ಫಾರ್ಮ್ ಹೌಸ್ ಮೇಲೆ ಚುನಾವಣಾ ಆಯೋಗದ ದಾಳಿಯಾಗಿದೆ. ಆದ್ರೆ ಇದೆಲ್ಲದರ ಪ್ರಭಾವ ಮತದಾರರ ಮೇಲೆ ಬೀರದೇ ಇರುವುದಿಲ್ಲ. ಇನ್ನು ಈ ಕಡೆ ಆಟದಲ್ಲಿ ಯಾರ ಜಾದೂ ಮಾಯಾ ಮಂತ್ರ ನಡೆಯುತ್ತೋ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ. ಎಷ್ಟು ದಿನ ಅಂದ್ರೆ ಮಂಡ್ಯ ರಣಕಣದಲ್ಲಿ 2 ಪಕ್ಷದವರು ಜಟಾಪಟಿ ಮೇಲೆ ಪ್ರಚಾರ ಮಾಡಿದ್ರು. ಆದ್ರೆ ಇನ್ನೇನಿದ್ರು ಮನೆ ಮನೆ ಪ್ರಚಾರವಷ್ಟೇ ಬಾಕಿ ಇದೆ. ಅಷ್ಟೇ ಅಲ್ಲ, ಈ 2 ದಿನದಲ್ಲಿ ಮತದಾರನ ಮನಸ್ಥಿತಿ ಯಾವ ರೀತಿ ಬೇಕಾದ್ರೂ ಬದಲಾಗೋ ಎಲ್ಲಾ ಸಾಧ್ಯತೆಗಳಿವೆ. ಈ ಅಂಶವೇ ಅಭ್ಯರ್ಥಿಗಳನ್ನ ಕಂಗಾಲು ಮಾಡಿದೆ. ಹೌದು,
ಉಳಿದಿರೋದು ಒಂದು ಹಗಲು 2 ರಾತ್ರಿ ಮಾತ್ರ. ಈ ಸಮಯವನ್ನ ಆರಾಮಾಗಿ ಕಳೆಯುವಂತಿಲ್ಲ ಅಭ್ಯರ್ಥಿಗಳು. ಯಾಕಂದ್ರೆ ಗೆಲುವಿಗಾಗಿ ನಾನಾ ತಂತ್ರಗಳನ್ನ ಮಾಡೋ ಅಭ್ಯರ್ಥಿಗಳು ಹಣದ ಹೊಳೆಯನ್ನ ಹರಿಸಬಹುದು. ಕಡೆ ಆಟದಲ್ಲಿ ಮತದಾರರನ್ನ ಸೆಳೆಯಲು ರಣತಂತ್ರಗಳ ಮೊರೆ ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ಐಟಿ ಇಲಾಖೆ ನೇರವಾಗಿ ದಾಳಿ ಮಾಡ್ತಿದೆ ಎನ್ನಲಾಗ್ತಿದೆ. ಆದ್ರೆ ಐಟಿ ಅವರಿಗೆ ಜೆಡಿಎಸ್ ನಾಯಕರು ಬಿಟ್ಟು ಬೇರ್ಯಾರು ಕಾಣುವುದೇ ಇಲ್ಲ ಅನ್ನೋದು ದಳವಾಯಿಗಳ ವಾದವಾಗಿದೆ. ಒನ್ ಡೇ 2 nights ಈ ಫಾರ್ಮುಲಾದಲ್ಲಿದ್ಯಾ ಗೆಲುವು? ಹೌದು, ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವು ಈ ಒಂದು ಹಗಲು 2 ರಾತ್ರಿಯಲ್ಲೇ ಅಡಗಿದೆ ಎನ್ನಲಾಗ್ತಾ ಇದೆ. ಹಣದ ಹಂಚಿಕೆಯಾಗುವುದೇ ಈ ಫಾರ್ಮುಲಾ ಚಾಲ್ತಿಯಲ್ಲಿರೋ ಸಮಯದಲ್ಲಿ ಎನ್ನಲಾಗ್ತಾ ಇದೆ. ಹಾಗಾಗಿ ಅಭ್ಯರ್ಥಿಗಳ ರಣತಂತ್ರಗಳಿಗೆ ಜನ ಸಿಲುಕಿದ್ರೆ ಮತ್ತೊಬ್ಬರ ಗೆಲುವಿಗೆ ಕಷ್ಟವಾಗಬಹುದು ಎನ್ನಲಾಗ್ತಾ ಇದೆ. ಅದರಲ್ಲೂ ಮಂಡ್ಯ ರಣಕಣ ಚುನಾವಣಾ ಬಿಸಿ ಹೆಚ್ಚಾಗಿ ಜ್ವಾಲಾಮುಖಿಯಾಗಿರೋದ್ರಿಂದ ಫಾರ್ಮುಲಾ ಚಾಲ್ತಿಯಲ್ಲಿರುವಷ್ಟು ಸಮಯ ಎಚ್ಚರಿಕೆ ಅತ್ಯಗತ್ಯ ಎನ್ನಲಾಗ್ತಾ ಇದೆ. ಹಾಗಾಗಿಯೇ ಒಬ್ಬರ ರಣತಂತ್ರಗಳನ್ನ ಮತ್ತೊಬ್ಬರು ಹಿಮ್ಮೆಟ್ಟಿಸಲು ಟೀಮ್ಗಳು ಸಿದ್ಧವಾಗಿವೆಯಂತೆ. ರ್ಯಾಲಿಗೆ ಸೇರುವ ಜನರಿಗೆ ಸುಮಲತಾ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡಿದ್ರೆ, ನಿಖಿಲ್ ರ್ಯಾಲಿಗೆ ಜನರು ಬೇಕು ಅನ್ನೋ ದಳವಾಯಿಗಳ ಆಡಿಯೋ ವೈರಲ್ ಆಗಿದ್ದು ಗೊತ್ತೇ ಇದೆ. ಇದು ಇಷ್ಟು ದಿನದ ಆಟವಾಯ್ತು. ಆದ್ರೆ ಇದು ಕಡೆ ಆಟವಾಗಿರೋದ್ರಿಂದ ಜನರಿಗೆ ದುಡ್ಡು ಹಂಚುವ ಕೆಲಸ ಜೋರಾಗಲಿದೆ ಎನ್ನಲಾಗ್ತಿದೆ. ಹಾಗಾಗಿಯೇ ಎಚ್ಡಿಕೆಯ 250 ಜನರ ಟೀಮ್ ಹಾಗೂ ಸುಮಲತಾ ಅವರ 250 ಜನರ ಟೀಮ್ ಸಿದ್ಧವಾಗಿದ್ಯಂತೆ. ರಣತಂತ್ರಗಳನ್ನ ಹಿಮ್ಮೆಟ್ಟಿಸೋ ಕಾರ್ಯವನ್ನ ಈ ಟೀಮ್ ಮಾಡಲಿದೆ ಎನ್ನಲಾಗ್ತಿದೆ. ಹಾಗಾಗಿಯೇ ಐಟಿ ಇಲಾಖೆ ದಳಪತಿಗಳ ಕೋಟೆಗೆ ನುಗ್ಗಿ ಪದೇ ದಾಳಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಅನ್ನೋ ಮಾತಿದೆ. ನಿಗಿ ಕೆಂಡವಾಗಿದ್ದ ಮಂಡ್ಯ ರಣಕಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಆದ್ರೆ ಜೆಡಿಎಸ್ ನಾಯಕರಿಗೆ ಎದುರಾಳಿ ಜೊತೆ ಸೆಣಸಾಡೋದು ಒಂದೆಡೆಯಾದ್ರೆ ಇಟಿ ಮತ್ತೊಂದೆಡೆ ತಲೆಬೇನೆ ಹೆಚ್ಚು ಮಾಡಿದೆ. ಇಲ್ಲಿ ವಿಜಯದ ಪತಾಕೆ ಯಾರದಾಗಲಿದೆ ಅನ್ನೋದು ಈಗೀಗ ಕುತೂಹಲ ಇಮ್ಮಡಿಯಾಗುವಂತೆ ಮಾಡ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.